ಗಾಂಧಿನಗರಕ್ಕೆ ಇವತ್ತು ಉಪಾಧ್ಯಕ್ಷ ಆಗಿ ಚಿಕ್ಕಣ್ಣ ಎಂಟ್ರಿ ಕೊಡೋದ್ರ ಜೊತೆಗೇನೆ ಮಲೈಕಾ ಅವರು ಕೂಡ ಒಂದು ಫಸ್ಟ್ ಸಿನಿಮಾ. ಸೊ ಅವ್ರಿಗೂ ಕೂಡ ಸಾಕಷ್ಟು ಕುತೂಹಲ ಇತ್ತು. ಸೊ ಸಿನಿಮಾ ಹೇಗಿರುತ್ತೆ, ಜನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋಂಥದ್ದು. ಈಗ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದರೆ ಅವ್ರನ್ನೇ ಮಾತಾಡ್ಸೋಣ. ಮಲೈಕಾ ಒಬ್ಬ ಮುಗ್ಧ ಹುಡುಗಿ ಆದರೂ ಕೂಡ ಅಭಿಮಾನಿಗಳ ಮನಸ್ಸಲ್ಲಿನ ಮುಗ್ಧ ಪ್ರೀತಿನ ಸಂಪಾದನೆ ಮಾಡೋದು ತುಂಬ ಕಷ್ಟ. ಸೊ ಫಸ್ಟ್ ಸಿನಿಮಾದಲ್ಲಿ ಅದು ಈಡೇರಿದೆ ಅಂತ ಅನಿಸ್ತಿದೆ, ಹೇಗೆ ಅಂತ? ನೀವು ನಿಜವಾಗ್ಲೂ ನಂಗೆ ಮಾತು ಬರ್ತಿಲ್ಲ. ನೀವು ನಾನು ಯಾವ್ದು ಇಂಟರ್ವ್ಯೂ ನೋಡಿದ್ರು ಭಾಳ ಮಾತಾಡ್ತೀನಿ, ಬಟ್ ಇವಾಗ ನಾನು ಎಮೋಷ್ನಲ್ ಆದೆ, ಸ್ವಲ್ಪ ಬ್ಲ್ಯಾಂಕ್ ಆದೆ, ಮೈಯೆಲ್ಲ ಬಿಸಿ ಆಗೋಯ್ತು ನನಗೆ. ನೀನು ಸಾಂಗ್ ಬಂದಾಗ ಅದೊಂದು ಗೂಸ್ ಬಂಪ್ಸ್ ಬಂತು ನನಗೆ. ಆಮೇಲೆ ಕೆಲವು ಸೀನ್ಸ್ ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ, ಕಾಮಿಡಿ ಅಲ್ಲದೆ ಎಮೋಷ್ನಲ್ ಆಗಿರೋ ಸೀನ್ಸ್ನ ಇಷ್ಟಪಟ್ಟಿದ್ದಾರೆ. ಸೊ 26 ಅಂತಿದ್ದವಳು ಇವಾಗ ನಮ್ಮ ಸಿನಿಮಾ ನಿಮ್ಮದು, ದಯವಿಟ್ಟು ಅದನ್ನು ಗೆಲ್ಲಿಸಿ. ನಿಮಗೆ ಮುಂಚೆನೇ ಸಿನಿಮಾ ನೋಡಿದಾಗಿರ್ಬೋದು, ಅದರ ಗ್ಲಿಂಪ್ಸ್ ನೋಡಿದಾಗಿರ್ಬೋದು, ಸೊ ಹೇಗೆ ಫೀಲ್ ಆಗಿತ್ತು? ಸೊ ಈಗ ಆಡಿಯನ್ಸ್ ಕೊಡ್ತಾ ಇರೋಂಥ ರೆಸ್ಪಾನ್ಸ್ ಬಗ್ಗೆ ಹೇಗೆ ಅನ್ನಿಸ್ತಿದೆ? ನಾನು ಸಿನಿಮಾ ನೋಡಿರಲಿಲ್ಲ, ಮೊದಲನೇದಾಗಿ ಬರೀ ಡಬ್ಬಿಂಗಲ್ಲಿ ಅಷ್ಟೇ ನೋಡಿದ್ದು. ನನಗೆಲ್ಲರೂ ನಮ್ಮ ಟೀಮ್ ಅವ್ರು ಹೇಳಿದ್ದು ತುಂಬ ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿ ಫಸ್ಟ್ ಸಿನಿಮಾ ಅಂತ ಎಲ್ಲೂ ಅನಿಸಲ್ಲ ಅಂತ. ಮೋಸ್ಟ್ಲಿ ನಾನು ಅದನ್ನು 100% ಕೊಟ್ಟಿದ್ದೀನಿ ನನ್ನ ಕ್ಯಾರೆಕ್ಟ್ರಿಗೆ. ತುಂಬ ಇನ್ನೋಸೆಂಟ್ ಆಗಿರೋ ತುಂಬ ಚಿಕ್ಕ ಹುಡುಗಿ ಕ್ಯಾರೆಕ್ಟರ್ ಅದು. ಒಂದು 18 to 20 ಇಯರ್ಸ್ ರೋಲ್ ಪ್ಲೇ ಮಾಡೋ ಒಂದು ಹುಡುಗಿ ಕ್ಯಾರೆಕ್ಟರು. ಅದನ್ನು ಮೋಸ್ಟ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಮಲೈಕಾ ಅವರ ರಿಯಲ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ರಿಯಲ್ ಲೈಫಲ್ಲಿ ಅವರ ಕ್ಯಾರೆಕ್ಟರ್ ಹೆಂಗೆ, ಸಿನಿಮಾದಲ್ಲಿನ ಕ್ಯಾರೆಕ್ಟ್ರಿಗೂ ಹತ್ರ ಆಗಿರ್ತಾರೆ ಹೇಗೆ ಅನ್ನೋಂಥದ್ದು? ಬಟ್ಟೆ ಹತ್ರನೇ. ನಾನು ಯಾವಾಗಲಿದ್ರೂ ಸಿನಿಮಾ ಹುಚ್ಚಿ, ಸಿನಿಮಾ ಪ್ರೇಮಿ. ನಾನು ಚಿಕ್ಕ ಹುಡುಗಿಯಿಂದನೂ ಹೀರೋಯಿನ್ ಆಗಬೇಕು ಅಂತ ಆಸೆ ಪಟ್ಟೆ ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು. ಅದಿವತ್ತು ಜನವರಿ 26 ಈಡೇರಿದೆ. ನನ್ನ ಮುಂದಿನ ಜರ್ನಿ ನಿಮ್ಮ ಕೈಯಲ್ಲಿದೆ, ದಯವಿಟ್ಟು ನಮ್ಮ ಸಿನಿಮಾನ ಗೆಲ್ಲಿಸಿ. ನೀವು ಹೀರೋಯಿನ್ ಆಗೋದು ಮಾತ್ರ ಅಲ್ಲ, ಇಡೀ ಸ್ಯಾಂಡಲ್ವುಡ್ ಹೀರೋಗಳನ್ನೆಲ್ಲರನ್ನೂ ನೆನೆಸ್ತಾ ಹೋಗ್ತೀರಾ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅವರ ಸಿನಿಮಾಗಳನ್ನು, ಅದರ ಹಿಟ್ ಸಿನಿಮಾಗಳನ್ನು ನೆನೆಸುವಂಥ ಸಿಚುವೇಶನ್ನ ಹೇಗೆ ರಿಸೀವ್ ಮಾಡ್ಕೊಂಡಿದ್ದೀರಾ? ಮತ್ತು ಆ ಪಾತ್ರಗಳ ಬಗ್ಗೆ ಯಶೋರ ಜೊತೆ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಆ ಪಾತ್ರಗಳ ಜೊತೆ ಮಾತನಾಡಿದ್ರೆ ಹೇಗೆ ಅಂತ? ಪ್ರತಿಯೊಂದು ಶಾರ್ಟು ತುಂಬ ಚೆನ್ನಾಗಿ ಬಂದಿದೆ. ಅದು ಅಂದರೆ ಅದ್ರ ನೆಕ್ಸ್ಟು ಇನ್ನೇನು ವಾವ್ ಅಂತಾರೆ, ಆಮೇಲೆ ನಗ್ತಾರೆ. ಸೊ ಒಂದು ರಿಯಲ್ ಲೈಫು ರಿಯಲ್ ಅದು ಆ ಥರ ತೋರಿಸಿದ್ದೀವಿ. ಜನಕ್ಕೆ ಇಷ್ಟ ಆಗಿದೆ. ಇನ್ನೂ ಹೆಚ್ಚು ಜನ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಮಲೈಕಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಉಪಾಧ್ಯಕ್ಷನ ಜೊತೆ ಸ್ಕ್ರೀನ್ ಶೇರ್ ಮಾಡಿರ್ತಕ್ಕಂಥ ಮಲೈಕಾ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.